ಸ್ವಲ್ಪ ಒಳ್ಳೇದಾಗ್ತದೆ ಅಂತ. ಲಾಸ್ಟ್ ಟೈಮ್ ನಾವು ಆಮೇಲೆ ಅದಲ್ಲದೆ ಇನ್ನೂ ತಡ ಆತಂದರೆ ಜುಲೈ 15 ಆತಂದರೆ ನಮ್ಗೆ ಕ್ಷೇತ್ರ ಯಾವುದೂ ಬೆಳೆಗೆ ಹೋಗೋದು ಸ್ವಲ್ಪ ಕಷ್ಟ. ಸೊ ನಾವು ಆವಾಗ ಏನು ಈ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅಲ್ಲೇ 45 ದಿವಸಕ್ಕೆ ಅಲ್ಲೇ ಮುಣಗಿಸೋದು ಅದೊಂದು ಮಾಡಿ ಹಿಂಗಾರಿ ಬೆಳೆಗೆ ಯೋಚನೆ ಮಾಡಬೇಕಾಗ್ತದೆ. ಇನ್ನು ಹತ್ತಿ ಬೆಳೆ ಕ್ಷೇತ್ರ ಏನಾದ್ರು ಬೆಳೆಯೋರಿದ್ರೆ ಈ ಜೂನ್ ಒಳಗಾಗಿ ಬೆಳೆಯೋರಿದ್ರೆ ಅದಕ್ಕಾಗಿ ನಮ್ಮ ಇಲಾಖೆ ಒಳಗೊಂದು ಕಪಾಸ್ ಕ್ರಾಂತಿ ಅಂತ ಯೋಜನೆ ಇದೆ. ಅದರಲ್ಲಿ ಹತ್ತಿ ಬೆಳೆಯೊಳಗೆ ನಮ್ಮ ಸಾಲಿಂದ ಸಾಲಿಗೆ 3 ಫುಟ್ ಇತ್ತಂದ್ರೆ ಬೀಜದಿಂದ ಬೀಜಕ್ಕೆ 30 ಸೆಂಟಿಮೀಟ್ರ್ ಬೆಳಿತೀವಿ. ಜೂನ್ಯಾಗೂ ಮಳೆ ಆಗಲಿಲ್ಲ ಅಂದ್ರೆ ನಾವು ಏನು ಅಂತರ ಬೆಳೆ ಅಂದರೆ ಹೆಚ್ಚು ಬೀಜದಿಂದ ಬೀಜಕ್ಕೆ ಸ್ವಲ್ಪ ಹೆಚ್ಚಿನ ಅಂತರ ಇಟ್ಕೊಂಡು ಇದ್ದಂಥ ಮಾಯ್ಶ್ಚರ್ನ ಯೂಸ್ ಮಾಡಬೇಕಾಗ್ತದೆ, ಆ ಬೆಳೆಗೆ ಹೋಗಬೇಕಾಗ್ತದೆ. ಸೊ ರೈತರು ಆತಂಕಕ್ಕೆ ಒಳಗಾಡಬೇಡ, ಮಳೆ ಬರುತ್ತೆ ಅನ್ನೋ ಆಶೆಯಿಂದ ಇರೋದು. ಎರಡನೇದು, ನೀವು ಈಗ ಡ್ರೈ ಸೋಯಿಂಗ್ ಯಾವುದು ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಈಗ ಇದ್ದಂಥ ಮಾಯ್ಶ್ಚರ್ ಅದನ್ನು ಎಡೆಗುಂಟೆ ಕೆಲಸ ಮಾಡ್ತಾಯಿದ್ದಾರೆ. ಕಳೆ ಇದೆ ಅಂತ ಕಳೆ ತೆಗೋಕ್ಕೆ ಇಲ್ಲ ಅಂದರೆ ಅದನ್ನೂ ಮಾಡಿದ್ರೆ ನಮ್ಮ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ, ಮಾಯ್ಶ್ಚರ್ ಹೋಗ್ತದೆ. ಅದಕ್ಕಾಗಿ ಅದನ್ನು ಸ್ವಲ್ಪ ಡಿಲೇ ಮಾಡಿರಿ ಅಂತ ಕೇಳ್ತಾಯಿದ್ದೀವಿ. ಇನ್ನೊಂದು ವಾರ ಆದಮೇಲೆ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇದು ಈಗಿನ ಪರಿಸ್ಥಿತಿ ನಮ್ಮ ಬೆಳೆ. ಮೇಡಮ್, ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಬೆಳೆ ಒಂದೇ ನಾನು ಹೇಳಿದೆ ಪರ್ಯಾಯ ಬೆಳೆ ನಿಮಗೆ ಈ ವಾರ ಮಳೆ ಆಗಲಿಲ್ಲ ಅಂದರೆ ಈ ಬೆಳೆ ಬೆಳಿಬೇಕು ಅಂತ ಹೇಳಿದೆ. ಅದೇ ಪರ್ಯಾಯ ಬೆಳೆ ಯೋಜನೆ ಅಷ್ಟೇ ನನಗೆ. ಈಗ ರೈತರು ಏನಂದ್ರೆ ಮಳೆ ಆಗಿಲ್ಲ, ನಮ್ಗೆ ಬೆಳೆ ಇನ್ನೂ ಭಾಳ ಆಲ್ಮೋಸ್ಟ್ ಬಿತ್ತನೆ ಭಾಳ ಇದೆ. ಬೀಜ ತೊಗೊಂಡು ಇಟ್ಕೊಂಡಿದ್ದಾರೆ, ಸಿದ್ಧತೆ ಮಳೆಗೋಸ್ಕರ ಕಾಯ್ತಾ ಇದ್ದಾರೆ. ಬಟ್ ನೀವು ಬೀಜ ತೊಗೊಂಡಿದ್ದನ್ನು ನೋಡಿ ಬಿತ್ತನೆ ಆಗಿದೆ ಅಂತಂದು ಹೇಳಿ ಇಲ್ಲ ಬೀಜ ತೊಗೊಂಡಿದ ಮೇಲೆ ಮಾಡಲ್ಲ. ನಾವು ಕ್ಷೇತ್ರ ವೀಕ್ಷಣೆ ಮಾಡಿದ್ದೀವಿ. ಈಗ 15 ದಿವಸದಿಂದ ತಮಗೂ ಗೊತ್ತದ ಖೇತ್ ಬಚಾವ್ ಆಂದೋಲನ ಮಾಡ್ತಾ ಇದ್ದೀವಿ. ಪಂಚಾಯತಿ ಮಟ್ಟದಾಗೆಲ್ಲ ಅವಾಗ ಅಡ್ಡಾಡಿದಾಗ ನಾವು ಕ್ಷೇತ್ರಗಳ ಭೇಟಿ ಹಾಕ್ಕೊಂಡು ನೋಡಿಕೊಂಡು ಪ್ಲಸ್ ಆ ಊರಾಗಿನ ರೈತರಿಗೆ ಅಕ್ಕಪಕ್ಕ ಹಳ್ಳಿಯೊಳಗೆ ಏನಾದ ಪರಿಸ್ಥಿತಿ, ಯಾಕಂದ್ರೆ ನಾವು ಹೋಗುವಾಗ ರೌಂಡ್ ಹೊಡೆದ ಹೋಗಿರ್ತೀವಿ, ಸೇಮ್ ರೋಡಿಗೆ ಹೋಗಂಗಿಲ್ಲ, ಮತ್ತು ಬೇರೆ ರೋಡಿಗೆ ಹೋಗ್ಕೊಂಡು ಏನು ಬೆಳೆ ಪರಿಸ್ಥಿತಿ ಇದೆ. ಬೆಳಗ್ಗೆ ಸ್ವಲ್ಪ ತಂಪಿರುವಾಗ ಬಾಡಿದ್ದು ಕಾಣ್ತಿಲ್ಲ, ಸಂಜೆಗೆ ಸ್ವಲ್ಪ ಮಾಡ್ತಾದ್ದು ಸ್ವಲ್ಪ ರಿಪೋರ್ಟ್ ಆಗ್ತಾಯಿದೆ. ಯಾವಾಗ ಮೇ ಎಂಡಿಗೆ ಏನು